ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ತಿರುಗಿ ಒಂದು 2025ನೆಯ ಹಳೆಯ ವರ್ಷದ ಕೊನೆ ತಿಂಗಳ ಕೊನೆ ದಿನದಲ್ಲಿ ಇವತ್ತು ನಾವು ಆಲೆ ಮುಖಾಂತರವಾಗಿ ದೇವರಿಗೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಜೊತೆಗಾರನಾಗಿ ನಮ್ಮನ್ನು ನಡೆಸುತ್ತಾರೆ. ದೇವರು ಈ ಒಂದು ಹಳೆಯ ವರ್ಷದಲ್ಲಿ ಇವತ್ತು ನಾವು ಈ ಕೊನೆ ದಿನದಲ್ಲಿ ಇರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಯಾಕೆಂದರೆ ದೇವರು ಈ ಕಳೆದ ವರ್ಷ ಅನೇಕ ಕೇಡು ಗಂಡಾಂತರವನ್ನು ತಪ್ಪಿಸಿ ರಕ್ಷಿಸಿ ಇವತ್ತು ಈ ಹಳೆಯ ವರ್ಷ ದಾಟಿ ತಿರುಗಿ ನಾವು ನಾಳೆ ಹೊಸ ವರ್ಷದಲ್ಲಿ ದೇವರು ಕಾಲಿಡುವಂತೆ ದೇವರು ಕೊಡುವಂತ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಒಂದು ಹಳೆ ವರ್ಷದ ಒಂದು ಕೊನೆಯ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡುವಂತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನೆ, ವಿಶೇಷವಾಗಿ ಕರ್ತನೆ ಒಂದು ಸಮಯದಲ್ಲಿ ಕರ್ತನೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಎಲ್ಲೇ ಇದ್ದು ಇಬ್ಬರು ಮೂವರು ನನ್ನ ಹೆಸರು ಕೂಡಿ ಬರ್ತಿರೋ ನಾನು ನಿಮ್ಮ ಮಧ್ಯದಲ್ಲಿ ಇದ್ದೀನಿ ತಿಳಿದಿ. ಹೌದು ಸ್ವಾಮಿ, ನಮ್ಮ ಮಧ್ಯದಲ್ಲಿ ಇದ್ದುದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು 2025ನೆಯ ಒಂದು ಕೊನೆ ತಿಂಗಳ ಕೊನೆಯ ದಿನದಲ್ಲಿ ಕರ್ತನೆ ನೀನು ಸ್ತುತಿಸುವಾಗ, ನೀನು ಕೊಂಡಾಡುವಾಗ, ನೀನು ವಾಕ್ಯ ದಾನ ಮಾಡುವಾಗ ನೀನೇ ನಮ್ಮ ಜೊತೆಗಾರನಾಗಿ ನಡೆಸು. ಇವತ್ತು ಕೇಳುವಂತ ವಾಕ್ಯಗಳು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡು. ಹೌದು ಸ್ವಾಮಿ, ಯೂಟ್ಯೂಬ್ ಮುಖಾಂತರ ಹಾಲಿನಲ್ಲಿ ಅನೇಕ ಜನರು ನಿನ್ನ ವಾಕ್ಯವನ್ನು ಕೇಳುವಾಗ ಎಲ್ಲ ರಕ್ಷಣೆ ಹೊಂದಲಿಕ್ಕಂತಾನೆ ಹಳೆಯ ವರ್ಷದಲ್ಲಿ ಅವರ ಜೀವಿತ ಬದಲಾಗಲಿ, ಹೊಸ ವರ್ಷದಲ್ಲಿ ಕಾಲಿಡುವಾಗ ಅವರ ಜೀವನ ಕೂಡ ಹೊಸದಾಗಿ ಬದಲಾಗ್ಲಿಕ್ಕಂತಾನೆ. ಮತ್ತು ನೀನೇ ರಕ್ಷಿಸುವ ದೇವರು, ನೀನೇ ರಕ್ಷಣೆ ಕೊಡುವ ದೇವರು ಎಂಬುದಾಗಿ ಇಡೀ ಲೋಕದಲ್ಲಿ ಜನರು ನಂಬಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನೀನೇ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಪ್ರಾರ್ಥನೆ ಪ್ರಾರಂಭ ಮಾಡುವಾಗ ಇದರ ಪ್ರಾರ್ಥನೆ ಕೂಟದ ಪ್ರಾರಂಭ ಮಧ್ಯಸ್ಥನ ಕೊನೆಗೆ ನೀನಾಗಿ ನಡೆಸಬೇಕೆಂದು ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರ ಇವತ್ತು ಕೊಟ್ಟಂತ ವಾಗ್ದಾನ ವಚನ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ಹಾದು ಹೋಗುತ್ತಿರುವರು ಆತನನ್ನು ನೋಡಿ, ಶಿಲ್ಬೆ ಮೇಲೆ ಹಾಕಿದ ಯೇಸುವನ್ನು ನೋಡಿ ತಲೆ ಆಡಿಸಿ, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನೀನು ರಕ್ಷಕನಾದರೆ ಶಿಲುಬೆಯಿಂದ ಇಳಿದು ಬಾ ಎಂಬುದಾಗಿ ಹಂಗಿಸುತ್ತಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿದ ಮೇಲೆ ಅಲ್ಲಿ ಇರುವಂತ ಜನರು ಯೇಸು ಕ್ರಿಸ್ತನ ಶಿಲುಬೆ ಹಾಕಿದಾಗ ಅಲ್ಲಿ ಅನೇಕ ಜನರು ಏನಾಗಿದ್ದರು, ಆತನಿಗೆ ಶಿಲುಬೆಗೆ ಹಾಕಿದಾಗ ಆತನನ್ನು ನೋಡ್ತಾ ನಿಂತಿದ್ದರು. ಅದರಲ್ಲಿ ಕೆಲವು ಜನ ಯೇಸು ಕ್ರಿಸ್ತನಿಗೆ ಶಿಲುಬೆ ಹಾಕಿದಾಗ ಏನಂತ ಮಾತಾಡ್ತಾ ಇದ್ರು, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ನೀನು ರಕ್ಷಿಸಿಕೋ. ನೀನು ದೇವರಾಗಿದ್ದರೆ, ನೀನು ದೇವರ ಮಗನಾಗಿದ್ದರೆ ನೀನು ಶಿಲುಬೆಯಿಂದ ಇಳಿದು ಬಾ ಎಂಬುದಾಗಿ ದೇವರಿಗೆ ಏನ್ ಮಾಡ್ತಾ ಇದ್ರಲ್ಲಿ ಅನೇಕ ಜನರು ಹಂಗಿಸುತ್ತಿದ್ದರು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ಒಂದು ದೇವರಿಗೆ ಏನ್ ಮಾಡ್ತಾ ಇದ್ರು, ಅವರು ಹಂಗಿಸ್ತಾ ಇದ್ರು. ನೀ ದೇವರಾಗಿದ್ರೆ, ದೇವರ ಮಗನಾದರೆ ನೀ ಶಿಲುಬೆಯಿಂದ ಇಳಿದು ಬಾ, ಆಗ ನೀನು ನಾವು ನಂಬುತ್ತೇವೆ. ದೇವಾಲಯವನ್ನು ಕೆಡಬಿಟ್ಟು 3 ದಿನದಲ್ಲಿ ಕಟ್ತೆ ಅಂತ ಹೇಳ್ತಾ ಇದೆಯಲ್ಲ, ನೀ ಹೇಳಿದ್ರೆ ಅದನ್ನ ನೀನೇ ರಕ್ಷಿಸ್ಕೊಂಬುದಾಗಿ ಆ ದೇವರಿಗೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನಿಗೆ ಅಲ್ಲಿದ್ದಂತ ಜನರು ತಲೆ ಆಡಿಸ್ತಾ ಇದ್ರಿ, ತಲೆ ಆಡಿಸಿ ಹಂಗಿಸ್ತಾ ಇದ್ರು. ಒಂದು ವೇಳೆ ಅವತ್ತಿನ ದಿವಸ ದೇವರು ಅವತ್ತು ಅನೇಕ ಜನರು ಹಂಗಿಸಿದ್ರು ಕೂಡ ದೇವರು ಏನ್ ಮಾಡಿದ್ರು, ಶಿಲುಬೆ ಮೇಲೆ ಮೌನವಾಗಿ ತಾಳ್ಮೆಯಿಂದ ಆ ಒಂದು ನೋವನ್ನು ಅನುಭವಿಸಿದ್ರು. ಇವತ್ತು ಜನರು ಹಂಗಿಸ್ತಾ ಇದ್ದಾರೆ ಅಂತ ಹೇಳಿ ಅವತ್ತಿನ ದಿವಸ ದೇವರು ಆ ಶಿಲುಬೆ ಬಂದ ಇಳಿದು ಬಂದ್ರೆ ಏನಾಗ್ತಿತ್ತು, ನಮ್ಮ ರಕ್ಷಣೆ ಸಿಗ್ತಿರ್ಲಿಲ್ಲ, ನಮಗೆ ಪಾಪಕ್ಕೆ ಕ್ಷಮಾಪಣೆ ಸಿಗ್ತಾ ಇರ್ಲಿಲ್ಲ, ನಮಗೆ ಶಾಪಗಳಿಂದ ಬಿಡುಗಡೆ ಆಗ್ತಿರ್ಲಿಲ್ಲ, ಮತ್ತೆ ನಮಗೆ ನಿತ್ಯ ಜೀವ ದೊರಕ್ತಾ ಇರಲಿಲ್ರಿ. ಅಂದ್ರೆ ಸೈತಾನನ ಉದ್ದೇಶ ಏನಾಗಿತ್ತು, ಆ ಶಿಲ್ಬೆ ಮೇಲೆ ದೇವರು ತನ್ನ ಪ್ರಾಣವನ್ನು ಕೊಡಬಾರದೆಂಬುದಾಗಿತ್ರಿ. ಅದಕ್ಕೆ ಅಲ್ಲಿ ಜನರ ಆ ಮಧ್ಯದಲ್ಲಿ ಸೇರಿ ಆ ಸೈತಾನ ಏನ್ ಮಾಡಿತ್ತು, ದೇವರಿಗೆ ಹಂಗಿಸ್ಲಕ್ ಸ್ಟಾರ್ಟ್ ಮಾಡಿದ್ರಿ.
ನೀನು ದೇವರ ಮಗನಾಗಿದ್ದರೆ ನೀವು ಬೇರೆಯವರಿಗೆ ರಕ್ಷಿಸಿದಿ. ನೋಡು, ಇವರು ಬೇರೆಯವರಿಗೆ ರಕ್ಷಿಸಿದ್ದಾರೆ. ಈತನು ಅನೇಕ ಜನರಿಗೆ ರಕ್ಷಿಸಿದ್ದಾನೆ, ರೋಗಿಗಳು ಗುಣಪಡಿಸಿದ್ದಾನೆ, ಕುರುಡರಿ ಕಣ್ಣು, ಕುಂಟರಿ ಕಾಲು, ಕುಷ್ಠರೋಗಿ ಸತ್ತರು ಬದುಕಿಸಿದ ಅನೇಕ ಅದ್ಭುತ ಮಾಡಿದ್ದಾನೆ. ಆದರೆ ಇವತ್ತು ಈ ಶಿಲ್ಬೆ ಮೇಲೆ ತಾನೇ ರಕ್ಷಿಸಿ ಕೊಡ್ತಾ ಇಲ್ಲ ಎಂಬುದಾಗಿ ಆತನು ಅನೇಕ ಜನರು ಹಂಗಿಸ್ತಾ ಇದ್ರು, ಪರಿಹಾಸ ಮಾಡ್ತಾ ಇದ್ರು. ಆದರೆ ನಿನ್ನ ದೇವರಾದ ಯೇಸು ಕ್ರಿಸ್ತನು ಅದನ್ನೆಲ್ಲ ತಾಳ್ಮೆಯಿಂದ ಸಹಿಸಿಕೊಳ್ತಾ ಇದ್ದನು. ಯಾಕಂದರೆ ನನ್ನನ್ನು ನಿನ್ನನ್ನು ಈ ಪಾಪದಿಂದ ಬಿಡಿಸುವುದಕ್ಕಾಗಿ, ಈ ಲೋಕದ ಪಾಪದಿಂದ ಬಿಡಿಸಿ ಆ ಶಾಪದಿಂದ ಬಿಡುಗಡೆ ಮಾಡಿ ಆ ಸೈತಾನನ ತಲೆ ಜಜ್ಜುವುದಕ್ಕೋಸ್ಕರ, ಆತನಿಗೆ ಆ ಸೈತಾನ ಸೋಲಿಸೋದಕ್ಕೋಸ್ಕರ ದೇವರು ಅಲ್ಲಿ ಅನೇಕ ಜನರು ನಿಂದಿಸಿ ಹಂಗಿಸಿದ್ರು ಕೂಡ ಆತನಿಗೆ ಆ ಶಕ್ತಿ ಇತ್ತು. ಆತನ ಶಿಲುಬೆ ಮೇಲೆ ಇಳಿದು ಬರುವಂತ ಶಕ್ತಿ ಇತ್ತು. ಆದರೆ ದೇವರ ಚಿತ್ತ ಏನಾಗಿತ್ತು? ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡಬೇಕಾಗಿತ್ತು. ಅನೇಕ ಇಡೀ ಲೋಕದ ಜನರ ಪಾಪಗಳಿಗಾಗಿ ಆತನು ತನ್ನ ಪರಿಶುದ್ಧ ರಕ್ತ ಚೆಲ್ಲಬೇಕಾಗಿತ್ತು, ಆತನು ಸಾಯಲೇಬೇಕಾಗಿತ್ತು. ಅದಕ್ಕೆ ಅಲ್ಲಿ ಆ ಯಜ್ಞದ ಕುರಿಯಂತೆ ಆತನು ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡನು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೆಲ್ಲ ಅನೇಕ ಜನ ಹಂಗಿಸಿದರು, ಆದರೆ ದೇವರಿಗೆ ಅದು ಯಾವುದು ಇದಾಗಿಲ್ರಿ. ಸೊ ದೇವರು ಯೇಸು ಸ್ವಾಮಿ ಆ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ದೇವರ ಚಿತ್ತದಂತೆ ಈ ಲೋಕದ ಪಾಪವನ್ನು ಆತನ ಮೇಲೆ ಹೊತ್ತುಕೊಂಡು ತನ್ನ ರಕ್ತ ಸುರಿಸಿ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ, ನಮಗೆ ನಿತ್ಯ ಜೀವ ಕೊಟ್ಟಿದ್ದಾರೆ. ಆತನ ಸತ್ತು ಓಡಲ್ಪಟ್ಟು ಮೂರನೇ ದಿನ ಎದ್ದಿ ಈ ಲೋಕದಿಂದ ಆತನ ಪರಲೋಕಕ್ಕೆ ಏರಿ ಹೋದ್ರು. ಅಲ್ಲಿ ದೇವರ ಚಿತ್ತ ನೆರವೇರಿಸಿದ್ರು ಎಂಬುದಾಗಿ ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ದೇವರಿಗೆ ನಂಬಿಕೊಂಡಿದ್ದಾಗ ಇವತ್ತು ನಿಮ್ಮ ಮಧ್ಯದಲ್ಲಿ ಕೂಡ ಅನೇಕ ಜನ ಹಂಗಿಸುವರಿರ್ತಾರೆ, ನಿಮ್ಮನ್ನು ಪರಿಹಾಸ ಮಾಡುವವರಿರ್ತಾರೆ. ನೋಡು, ಇವರು ದೇವರಿಗೆ ನಂಬಿಕೊಂಡಿದ್ದಾರಂತೆ, ನೋಡು ಇವರು ಕ್ರಿಶ್ಚಿಯನ್ ಆಗಿದ್ದಾರಂತೆ, ನೋಡು ಇವರು ಯೇಸು ಸ್ವಾಮಿ ನಂಬಿಕೊಂಡಿದ್ದಾರೆ ಅಂತ ಹೇಳಿ ನಿಮಗೂ ಕೂಡ ತಲೆಯಾಡಿ ಹಂಗಿಸ್ತಾರೆ. ನೀವು ಯೇಸು ಸ್ವಾಮಿ ನಂಬಿಕೊಂಡಿದ್ದೀರಲ್ಲ, ಯಾಕೆ ಹುಷಾರಾಗ್ತಾ ಇಲ್ಲ? ಇವತ್ತು ನಿಮ್ಮ ಜೀವನದಲ್ಲಿ ಕಣ್ಣೀರು, ಕಷ್ಟಗಳು, ರೋಗಗಳು, ಇವತ್ತು ಬಡತನಗಳು, ದರಿದ್ರ ದೇವರಿಗೆ ನಂಬ್ಕೊಂಡಿರೋ ಕೂಡ ದೂರ ಆಗ್ತಲ್ಲ ಅಂತ ಹೇಳಿ ನೀವು ಬಾಧೆ ಪಡಬಹುದು. ಇವತ್ತು ಅನೇಕ ಜನ ಅನ್ಕೋತಾರೆ, ಯೇಸು ಸ್ವಾಮಿ ನಂಬ್ಕೊಂಡಿದ್ದಲ್ಲ, ಮತ್ತೇನ್ ಪ್ರಯೋಜನ ಆಯ್ತು? ನಿನ್ನಿದ್ದಂತ ಪರಿಸ್ಥಿತಿ ಬದಲಾಗ್ತಾ ಇಲ್ಲ, ನಿನ್ ಕಣ್ಣೀರು ಕಷ್ಟಗಳು ನಿಂತಾ ಇಲ್ಲ, ನಿನ್ ಬಡತನ ದರಿದ್ರ ಹೋಗಲ್ಲ. ನೋಡಿ ಇವರು ಯೇಸು ಸ್ವಾಮಿ ನಂಬ್ಕೊಂಡಿದ್ದಾರಂತೆ ಅಂತ ಹೇಳಿ ನಿಮಗೂ ಕೂಡ ಅಂಗಿಸುವರು ಇದ್ದಾರೆ. ಸೊ ಇವತ್ತು ನೀನು ಕೂಡ ಆ ದೇವರಂತೆ ಮೌನವಾಗಿರ್ರಿ ಕರ್ತನ ಪ್ರೀತಿಯ ಮಗನೇ, ದೇವರ ಮಗಳೇ. ಯಾಕಂದ್ರೆ ಇವತ್ತು ದೇವರಿಗೆ ನಂಬಿದಾಗ ಸೊ ಅನೇಕ ಜನರು ನಿಂದಿಸ್ತಾರೆ, ಹಂಗಿಸ್ತಾರೆ. ಆದ್ರೆ ಆ ವಿಷಯದಲ್ಲಿ ತಲೆ ಕೆಡಿಸ್ಕೋಬೇಡ. ಯಾಕಂದ್ರೆ ದೇವರು ನಿನಗೆ ಶಾಶ್ವತ ಬಿಡುಗಡೆ ಕೊಡ್ತಾ ಇದ್ದಾರೆ. ಸೊ ದೇವರಿಗೆ ಒಳ್ಳೇದು ಮಾಡ್ತಾರೆ. ಯಾಕಂದ್ರೆ ದೇವರಿಗೆ ನಂಬಿದ ಮಕ್ಕಳಿಗೆ ದೇವರು ಎಂದಿಗೂ ಕೈ ಬಿಡೋಲ್ರಿ. ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ನಾನು ನಿನ್ನನ್ನು ಅನಾಥನಾಗಿ ಎಂದಿಗೂ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾನು ನಿನ್ನಲ್ಲಿಗೆ ಬರುತ್ತೇನೆ ಎಂಬುದಾಗಿ. ನೋಡಿ, ಶಿಲ್ಬೆ ಮೇಲೆ ಅನೇಕ ಜನರು ದೇವರಿಗೆ ತಲೆಯಾಡಿಸಿ ಹಂಗಿಸ್ತಾ ಇದ್ರು. ದೇವರು ಹೇಳಿದ ಮಾತುಗಳನ್ನು, ದೇವರು ಮಾಡಿದ ಅದ್ಭುತಗಳನ್ನು, ಯೇಸು ಕ್ರಿಸ್ತರು ಮಾಡಿದಂತ ಸ್ವಸ್ಥತೆ ಅದ್ಭುತಗಳನ್ನು ನೆನೆಸಿ ಬೇರೆಯವರಿಗೆ ರಕ್ಷಿಸಿದ ನೋಡು. ಇವತ್ತು ಇವನೇ ರಕ್ಷಿಸಿಕೊಳ್ತಾ ಇಲ್ಲ, ಈತನೇ ಕಾಪಾಡಿಕೊಳ್ಳುತ್ತಿಲ್ಲ ಅಂತ ಹೇಳಿ ಅನೇಕ ರೀತಿ ಹಂಗಿಸಿದ್ರಿ. ಇವತ್ತು ನಮ್ಮ ಜೀವನದಲ್ಲಿ ಕರ್ತನ ಪ್ರೀತಿಯ ದೇವರ ಮಕ್ಕಳು ಯಾರೈತೆ ನಮ್ಗೆ ಹಂಗಿಸಿದರೆ ನಮ್ಗೆ ಎಷ್ಟೇ ನೋವಾಗುತ್ತೆ ಗೊತ್ತಾ? ಸಖತ್ತಾಗಿ ನೋವಾಗುತ್ತೆ. ಯಾರಾದ್ರೂ ನಮ್ಮ ಪರಿಸ್ಥಿತಿ ನೋಡಿ, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಜೀವನ, ನಮ್ಮ ಮಕ್ಕಳ ವಿಷಯದಲ್ಲಿ ಅವ್ರ ಮಕ್ಕಳು ಹೆಂಗಿದ್ದಾರೆ ನೋಡು, ಆ ರೀತಿ ಪಾಪದಲ್ಲಿ ಜೀವಿಸ್ತಾರೆ. ಇವ್ರ ಮಗ ನೋಡು ಹೆಂಗ್ ಡ್ರಿಂಕ್ ಮಾಡ್ತಾನೆ, ಸಿಗರೇಟ್ ಬಿಡ್ತಾನೆ, ಈಗ ಇವನ್ ಹೆಂಡತಿ ನೋಡು ಹೆಂಗಿದ್ದಾಳೆ, ಇಂಥದ್ದು ಕೆಟ್ಟ ಕೆಲಸ ಮಾಡ್ತಾಳಂತೆ ಅನೇಕ ಜನರು ಆ ಮಾತಾಡುವಾಗ, ಅನೇಕ ಜನರು ಹಂಗಿಸುವಾಗ ಎಷ್ಟೋ ಮನಸ್ಸಿಗೆ ನೋವಾಗುತ್ತೆ, ಎಷ್ಟೋ ಮನಸ್ಸಿಗೆ ಬೇಜಾರಾಗುತ್ತೆ. ಆ ಸಮಯದಲ್ಲಿ ನಾವು ತಪ್ಪು ದಾರಿಯಲ್ಲಿ ಕೂಡ ಹೋಗುವಂತರಾಗಿದ್ದೇವೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳ ದೇವರಿಗೆ ಅಷ್ಟು ಹಂಗಿಸಿದ್ರು ಕೂಡ ಆತನು ತನ್ನ ಕೆಲಸದಲ್ಲಿ ಆತನು ಅದು ಬಿಟ್ಕೊಳ್ಳಲಿಲ್ಲ. ಎಷ್ಟೇ ಹಂಗಿಸಿದ್ರು ಆತನು ನಿನಗೋಸ್ಕರ ಸಹಿಸಿಕೊಂಡನು. ಇವತ್ತು ನಮ್ಮ ಜೀವನದಲ್ಲೂ ಕೂಡ, ಇವತ್ತು ನಿನ್ನ ಗಂಡನ ವಿಷಯದಲ್ಲಿ, ಇವತ್ತು ನಿನ್ನ ಹೆಂಡತಿ ವಿಷಯದಲ್ಲಿ, ನಿನ್ನ ಮಕ್ಕಳ ವಿಷಯದಲ್ಲಿ, ಇವತ್ತು ನಿಮ್ಮ ಪರಿಸ್ಥಿತಿಗಳು ನೋಡಿ ಜನರು ಹಂಗಿಸ್ತಾ ಇರುವಾಗ ನೀನು ಚಿಂತೆ ಪಡಬೇಡ, ನೀನು ಬಾಧೆ ಪಡಬೇಡ. ಯಾಕಂದ್ರೆ ನಿನ್ನ ಜೊತೆ ದೇವರಿದ್ದಾರೆ, ನಿನ್ನ ಜೊತೆ ದೇವರಿದ್ದಾರೆ, ಯೇಸು ಕ್ರಿಸ್ತನಿದ್ದಾರೆ. ಇವತ್ತು ನಿಂದೆಗಳು ಹಂಗಿಸಿದ್ರು ಕೂಡ ನೀನು ದೇವರ ಕಡೆಗೆ ನೋಡು.
ಆಗ ದೇವರು ಉನ್ನತವಾಗಿ ನಿನಗೆ ಆಶೀರ್ವಾದ ಮಾಡ್ತಾರೆ. ಯಾರೈತೆ ನಿನಗೆ ಹಂಗಿಸಿದ್ದಾರೆ ಅವರ ಮುಂದೆ ದೇವರು ನಿನಗೆ ಉನ್ನತವಾಗಿ ನಿಲ್ಲಿಸ್ತಾರೆ. ಬೇಡವಾದ ಬಿಟ್ಟ ಕಲ್ಲು ಏನಾಗಿತ್ತು, ಮುಖ್ಯವಾದ ಮೂಲೆಗಲ್ಲ ಐತೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಸೊ ಆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು 12 ವಿಷಯದಲ್ಲಿ ನೋಡ್ತೇವೆ. ಸೊ 12 ಮಕ್ಕಳಿರ್ಲಿಲ್ಲ, ಆದ್ರೆ ಪೆನ್ನಳಿಗೆ ಮಕ್ಕಳಿದ್ರು. ಪೆನ್ನಳು ಏನ್ ಮಾಡ್ತಾ ಇದ್ರು, ಪದೇ ಪದೇ ದಿನ ಕ್ಷಣ ಕ್ಷಣ ಆ 12ಗೆ ಹಂಗಿಸ್ತಾ ಇದ್ರು, ನೀನು ಬಂಜೆ ಎಂಬುದಾಗಿ. ಒಂದು ಹೆಣ್ಣಿಗೆ ಆ ಬಂಜೆತನಿದ್ದಾಗ ಯಾರಾದರೂ ಮಾತಾಡಿದ್ರೆ ಆ ಮಗಳು ಎಷ್ಟೋ ನೋಡ್ಕೋತಾರೆ. ಯಾಕಂದ್ರೆ ಒಂದು ಹೆಣ್ಣಿಗೆ ಏನಿದೆ, ತಾಯಿತನ ಎಂಬುದು ಏನಾಗಿದೆ, ಒಂದು ಹುಡುಗಿ ಒಂದು ತಾಯಿ ಆದ ಕೂಡ ಅವಳು ಪರಿಪೂರ್ಣ ಹೆಣ್ಣಾಗ್ತಾಳೆ. ಒಂದು ಮದುವೆ ಆಗಿ ಒಂದು ಹೆಣ್ಣಿಗೆ ಅವಳು ತಾಯಿ ಆಗ್ಲಿಲ್ಲ, ಅವಳು ಮಕ್ಕಳಾಗ್ಲಿಲ್ಲ ಅಂದ್ರೆ ಅವಳು ಎಷ್ಟೋ ಬಾಧೆ ಪಡ್ತಾಳೆ, ಎಷ್ಟೋ ನೋವು ಅನುಭವಿಸ್ತಾಳೆ. ಎಲ್ಲ ಆದ್ಮೇಲೆ ಬಂದು ಊರಲ್ಲಿ ಅನೇಕ ಜನ ಅವಳಿಗೆ ಹಂಗಿಸ್ತಾರೆ. ಅವನು ಅದೇ ರೀತಿ ಆ 12ಗೆ ಮಕ್ಕಳ ಆಗದಿರುವಾಗ ಅವಳ ಬಂಜೆತನ ನೋಡಿ ಆ ಪೆನ್ನಳು ಏನ್ ಮಾಡ್ತಾಳು, ಹಂಗಿಸ್ತಾಳೆ. ಅಂದ್ರೆ ಅವಳಿಗೆ ಮಕ್ಕಳಿದ್ರು, ಇವಳಿಗೆ ಮಕ್ಕಳಿಲ್ಲ, ನನ್ನ ಮಕ್ಕಳಾಗಿವೆ, ನಿನಗೆ ಮಕ್ಕಳಿಲ್ಲ ಅಂತೇಳಿ ಪದೇ ಪದೇ ಹಂಗಿಸ್ತಾ ಇದ್ದಾಗ ಆ ನೋವನ್ನು ಏನ್ ಮಾಡಿದ್ರು, ತಾಳ್ಕೊಂಡು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ಳು. ಇವಳನ್ನ ಮಕ್ಕಳಿಗೆ ಹಂಗಿಸ್ತಾ ಇದ್ದಾಳೆ ಅಂತ ಹೇಳಿ ಅವಳ ಜೊತೆ ಜಡಕ್ ಹೋಗಿಲ್ಲ. ಅವಳು ಬದಲಾಗಿ ಏನ್ ಮಾಡಿದಳು, ದೇವರ ಕಡೆಗೆ ನೋಡಿದಳು. ದೇವರ ಕಡೆಗೆ ಆ ಅವಳು ಎಷ್ಟೋ ಹಂಗಿಸಿದ್ರು ಕೂಡ, ಸೊ ಮಕ್ಕಳಿಲ್ಲ ಅಂತ ಹಂಗಿಸಿದ್ರು ಕೂಡ ಅವೆಲ್ಲ ನೋವು ಸಹಿಸ್ಕೊಂಡು 12 ಏನ್ ಮಾಡೋದು, ದೇವರಿಗೆ ಪ್ರಾರ್ಥಿಸಿದಳ್ರಿ. ಆ ದೇವ್ರು ಏನ್ ಮಾಡಿದ್ರು, ಅವಳ ಪ್ರಾರ್ಥನೆಗೆ ಉತ್ತರ ಕೊಟ್ರು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನಿನಗೆ ಮದುವೆ ಆಗ್ತಾ ಇಲ್ಲ, ನಿನ್ ಜಾಬ್ ಸಿಗ್ತಾ ಇಲ್ಲ, ಇವತ್ತು ನಿನ್ನ ಬಡತನ ದರಿದ್ರ ಹೋಗ್ತಾ ಇಲ್ಲ ಅಂತ ಹೇಳಿ ಅನೇಕ ಜನರು ನಿನಗೆ ಹಂಗಿಸ್ತಾ ಇದ್ರು. ನೀನು ಭಯಪಡಬೇಡ. ಅನೇಕ ಜನರು ನಿನಗೆ ಇವತ್ತು ನಿನ್ನ ಮದುವೆಯಾಗಿ ಎಷ್ಟೋ ವರ್ಷದ ಮಕ್ಕಳೇ ಆಗಿಲ್ಲ, ನಿನ್ನ ಬಂಜೆ ಅಂತ ಹೇಳಿ ಇವತ್ತು ನಿನ್ನ ಮನೆಯವರು, ನಿನ್ನ ಆತ್ಮೀಯರು ಅನೇಕ ಜನ ಹಂಗಿಸಿದ್ರು ಕೂಡ ನೀನು ಚಿಂತೆ ಮಾಡಬೇಡ. ಯಾಕಂದ್ರೆ ನಿನ್ನ ಜೊತೆ ದೇವರಿದ್ದಾರೆ. ಆ ಶಿಲ್ಬೆ ಮೇಲೆ ಅನೇಕ ಜನರು ದೇವರಿಗೆ ಹಂಗಿಸಿದಾಗ ಆ ನೋವನ್ನು ಸಹಿಸಿಕೊಂಡಂತ ದೇವರು ಇವತ್ತು ನಿನ್ನ ಪರಿಸ್ಥಿತಿಯನ್ನು ಬಲ್ಲಾತನಾಗಿದ್ದಾನೆ. ಸೊ ದೇವರು ಆ ಶಿಲ್ಬೆ ಮೇಲೆ ಅನೇಕ ಜನರು ಹಂಗಿಸಿದಾಗ ಅವೆಲ್ಲ ನೋವನ್ನು ಆತನ ಸಹಿಸಿಕೊಂಡನು. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ಹಂಗಿಸುವಾಗ ಅದು ಎಂತ ನೋವಾಗುತ್ತೆ ಎಂಬುದಾಗಿ ದೇವರು ಬಲ್ಲಾತನಾಗಿದ್ದಾನೆ. ಯೇಸು ಕ್ರಿಸ್ತನಿಗೆ ಗೊತ್ತು, ಆಲ್ರೆಡಿ ಆ ಒಂದು ಪರಿಸ್ಥಿತಿ ದೇವರು ದಾಟ್ಕೊಂಡು ಬಂದಿದ್ದಾರೆ. ಇವತ್ತು ನೀನು ಚಿಂತೆ ಪಡಬೇಡ. ಇವತ್ತು ನಿನ್ನ ಮನೆಯಲ್ಲಿ ನಿನ್ನ ಒಂದು ಜೀವಿತ, ನಿನ್ನ ಪರಿಸ್ಥಿತಿಗೂ ದೇವರಿಗೆ ನಂಬಿಕೊಂಡಿದ್ದಾಗ ಕೂಡ ನಿನಗಿನ್ನ ಸ್ವಸ್ಥತೆ ಆಗಿಲ್ಲ, ನಿನಗ ಬಿಡುಗಡೆ ಆಗಿಲ್ಲ, ನಿನ್ ಬಡತನ ದರಿದ್ರ ಹೋಗಿಲ್ಲ. ಅನೇಕ ಜನ ನೀನು ಯೇಸು ಸ್ವಾಮಿ ನಂಬ್ಕೊಂಡಿದ್ದಾಗ ನಿನ್ ಮನೆಯಲ್ಲಿ, ನಿನ್ನ ಊರಲ್ಲಿ ಅನೇಕ ನೀ ಕೆಲಸ ಮಾಡುತ್ತ ಜನರು ನಿನ್ನ ನಿಂದಿಸಿದ್ರು, ಹಂಗಿಸಿದ್ರು ಕೂಡ ನೀನು ಭಯ ಪಡಬೇಡ. ಯಾಕಂದ್ರೆ 12ಗೆ ಹಂಗಿಸಿದ ಆಗ ದೇವರು ಅವಳ ಪ್ರಾರ್ಥನೆ ಕೇಳಿ ಆತನಿಗೆ ಅವಳಿಗೆ ಏನ್ ಮಾಡಿದ್ರು, ಸಮುವೇಲನನ್ನು ಕೊಟ್ಟರು, ಮಗನನ್ನು ಕೊಟ್ಟರು, ಆ ಬಂಜೆತನ ತೆಗೆದುಹಾಕಿದ್ರು. ಇವತ್ತು ನಿನ್ನ ಜೀವನದಲ್ಲಿ ಕರ್ತನಲ್ಲಿ ಪ್ರೀತಿಯ ಮಗನೇ, ಪ್ರೀತಿಯ ಮಗಳೇ, ಇವತ್ತು ಯಾವುದೇ ರೀತಿಯ ನಿನಗೆ ಜೀವನದಲ್ಲಿ ಇವತ್ತು ನಿನಗೆ ಕೊರತೆ ಇದ್ರೆ, ಇವತ್ತು ಜನರು ಅದನ್ನ ನೋಡಿ ಹಂಗಿಸ್ತಾ ಇದ್ರೆ ನೀನು ಸಂತೋಷ ಪಡು. ಆ ಹಂಗಿಸೋರ ಕಡೆ ನೀನು ನೋಡ್ಬೇಡ, ಬದಲಾಗಿ ಎಲ್ಲಿಗೆ ನೋಡು, ನೀ ದೇವರ ಕಡೆ ನೋಡು. ಯೇಸು ಕ್ರಿಸ್ತನು ಕೂಡ ಆ ಸಮಯದಲ್ಲಿ ತನ್ನ ತಂದೆ ಚಿತ್ತ ನೆರವೇರಿಸಬೇಕೆಂಬುದಾಗಿ ಮುಖ್ಯ ಅಂತ ಹೇಳಿ ಆ ಹಂಗಿಸುವರ ಮುಂದೆ ಎಲ್ಲವನ್ನು ಸಹಿಸಿಕೊಂಡು ಮೌನವಾಗಿ ಇದ್ದುಕೊಂಡನು. ಇವತ್ತು ನಾನು ಕೂಡ, ನೀನು ಕೂಡ ಈಗ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸೈತಾನ ಏನ್ ಮಾಡ್ತಾನೆ, ನಮ್ಮ ಪರಿಸ್ಥಿತಿಗೆ ಬದಲಾಗದೇ ಇರುವಾಗ, ಇವತ್ತು ನಾವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಉತ್ತರ ಬರದೇ ಇರುವಾಗ, ನಮ್ಮ ಪ್ರಾರ್ಥನೆಗೆ ತಡವಾಗಿ ಉತ್ತರ ಬರುವಾಗ ಸೈತಾನ ಏನ್ ಮಾಡ್ತಾನೆ, ಅನೇಕರ ಮಧ್ಯದಲ್ಲಿ ಹೋಗಿ ಅನೇಕರ ಮುಖಾಂತರ ಏನ್ ಮಾಡ್ತಾನೆ, ನಮ್ಗೆ ಹಂಗಿಸ್ತಾನೆ. ಪ್ರಾರ್ಥನೆ ಮಾಡ್ತಾ ಇದೀಯಾ, ದೇವರ ಆಲಯಕ್ಕೆ ಹೋಗ್ತಾ ಇದೀಯಾ, ವಾಕ್ಯ ಓದ್ತಾ ಇದೀಯಾ, ಏನ್ ಬಂದ್ ಪ್ರಯೋಜನ? ನಿನ್ನ ಕಣ್ಣೀರ್ ಹೋಗ್ತಾ ಇಲ್ಲ, ನಿನ್ ಕಷ್ಟ ಹೋಗ್ತಾ ಇಲ್ಲ, ನಿನ್ ಮಗ ಬದಲಾಗ್ತಾ ಇಲ್ಲ, ನಿನ್ ಹೆಂಡತಿ ಬದಲಾಗ್ತಾ ಇಲ್ಲ, ನಿನಗೆ ಮಾರ್ಪಾಟಾಗ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡ್ತದೆ ಸೈತಾನು ಅನೇಕರ ಮುಖಾಂತರವಾಗಿ ಹಂಗಿಸ್ತದೆ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯಾವತ್ತು ಆ ಸೈತಾನು ಏನ್ ಮಾಡಿದನು, ಅನೇಕ ಜನರ ಮುಂದೆ ತಲೆ ಆಡಿಸಿ ದೇವರಿಗೆ ಹಂಗಿಸ್ಲಕ್ಕ ಅವರು ಕೆಲಸ ಮಾಡಿದ್ರು, ಹಂಗಿಸುವಂತ ಕೆಲಸ ಮಾಡಿದ್ರು. ಅಂದ್ರೆ ಸೈತಾನನ ಕೆಲಸ ಏನು, ಇವತ್ತು ನಾವು ದೇವರಿಂದ ದೂರ ಆಗ್ಬೇಕು. ದೇವರಿಗೆ ಪ್ರಾರ್ಥನೆ ಮಾಡಿದಾಗ ನಮ್ಮ ಪರಿಸ್ಥಿತಿ ಮಾರ್ಪಾಟಾಗ್ತಾ ಇಲ್ಲ.
ನಮ್ಮ ಗಂಡ ಹೆಂಡ್ತಿರು ಆಗ್ಲಿ, ನಮ್ಮ ಮಕ್ಕಳು ಇವತ್ತು ಎಷ್ಟೇ ಪ್ರೇಯರ್ ಮಾಡ್ತಾರೆ. ನಾವು ಚರ್ಚೆ ಹೋಗ್ತಾ ಇದ್ರು, ನೀ ಚರ್ಚೆ ಹೋಗ್ತಾ ಇದೀಯಾ, ದೇವ್ರ ಆಲಯಕ್ಕೆ ಹೋಗ್ತಾ ಇದೀಯಾ, ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊತಾ ಇದೀಯಾ, ನೀನ್ ಪ್ರೇಯರ್ ಮಾಡ್ತಾ ಇದೀಯಾ, ಆದ್ರೆ ನಿನ್ ಪ್ರಾರ್ಥನೆ ಉತ್ತರನೇ ಬರ್ತಲ್ಲ ಅಂತ ಅನೇಕ ಜನರು ನಿನ್ಗೆ ಹಂಗಿಸ್ತಾರೆ. ಅಂದ್ರೆ ಸೈತಾನ ಏನ್ ಮಾಡ್ತದೆ, ಆ ಮನುಷ್ಯರ ಮುಖಾಂತರ ನಿನ್ಗೆ ಹಂಗಿಸ್ತದೆ, ನಿನಗೆ ಹಂಗಿಸಿ. ಯಾಕಂದ್ರೆ ಈ ಹಂಗಿಸಿದಾಗ ಭಯಂಕರ ನೋವಾಗಿ ನಾವೇನ್ ಮಾಡ್ತೀವಿ, ದೇವರಿಂದ ದೂರ ಆಗ್ತೀವಿ. ಸೊ ಶಿಲ್ಬೆ ಮೇಲೆ ಸೈತಾನ್ ಕೂಡ ಅದೇ ರೀತಿ ಪ್ಲಾನ್ ಮಾಡಿತ್ತು. ದೇವರು ಅಲ್ಲಿ ಪ್ರಾಣ ಕೊಡಬಾರ್ದು, ಪ್ರಾಣ ಕೊಟ್ರೆ ಏನಾಗುತ್ತೆ, ಪಾಪಗಳು ಕ್ಷಮಿಸಲ್ಪಡ್ತವೆ, ನಮ್ಮ ಪಾಪಗಳು ಪಡಬಾರ್ದು ಎಂಬುದಾಗಿ ಸೈತಾನ್ ಚಿತ್ತ ಆಗಿತ್ತು. ಶಿಲ್ಬೆ ಮೇಲೆ ಸೈತಾನನು ಸೊ ದೇವರು ಮರಣ ಹೊಂದಬಾರ್ದು, ಅದನ್ನು ತಿರುಗಿ ಬರಬಾರ್ದು ಎಂಬುದಾಗಿ ಆಗಿತ್ತು. ಅದಕ್ಕೆ ಅವನು ಹಂಗಿಸ್ತಾನೆ ಇದ್ದನು ಅನೇಕ ಜನರ ಮುಖಾಂತರವಾಗಿ. ಇವತ್ತು ನಮ್ಮ ಮಧ್ಯದಲ್ಲಿ ಕೂಡ ಅನೇಕ ಜನ ಇರ್ತಾ ಇದ್ದಾರೆ, ತಲೆ ಆಡಿಸ್ಕೊಂಡು ಹಂಗಿಸ್ತಾರೆ. ಅದಕ್ಕೆ ಚಿಂತೆ ಪಡಬೇಡ ದೇವರ ಮಗಳೇ. ಯಾವ ರೀತಿ ಹನ್ನಳು ಆ ಪೆನ್ನಳು ತನ್ನ ಇವಳಿಗೆ ಹಂಗಿಸಿದಾಗ ಬಂಜೆ ಹಂಗಿಸಿದ್ರು ಕೂಡ ಆ ನೋವು ಸಹಿಸಿಕೊಂಡು ದೇವರ ಕಡೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ಆ ಮಗಳ ಬಂಜೆತನ ದೇವರು ತೆಗೆದು ಹಾಕಿದ್ರು. ಇವತ್ತು ನಿನಗೆ ಮಕ್ಕಳಿಲ್ಲ ಅಂತ ಹೇಳಿ ನಿನಗೆ ಅನೇಕ ಜನ ನಿಂದಿಸಿ ಹೀಯಾಳಿಸಿದ ಚಿಂತೆ ಪಡಬೇಡ. ಇವತ್ತು ನಿನ್ನ ಬಡತನ ದರಿದ್ರ ಹೋಗ್ತಲ್ಲ, ನಿನ್ನ ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ಬರ್ತಾ ಇಲ್ಲ ಅಂತ ಹೇಳಿ ಗೊತ್ತು, ನೀ ಎಷ್ಟೇ ಪ್ರಾರ್ಥನೆ ಮಾಡಿದ್ರೆ ಉತ್ತರ ಸಿಗ್ತಲ್ಲ ಅಂತ ಹೇಳಿ ಗೊತ್ತು ಅನೇಕ ಜನರು ನಿನಗೆ ಹಂಗಿಸಿದ್ರು ಚಿಂತೆ ಪಡಬೇಡ. ಯಾಕಂದ್ರೆ ಜನ ಹಂಗಿಸ್ತಾ ಇದ್ದಾರೆ ಅಂದ್ರೆ ಏನರ್ಥ, ನಿನಗೆ ಆಶ್ವಾದ ಖಚಿತವಾಗಿದೆ ಅಂತ ಅರ್ಥ. ಜನರು ನಿನ್ನ ಪರಿಸ್ಥಿತಿಗಳು ನೋಡಿ ಇವತ್ತು ನಿನಗೆ ಹಂಗಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ತಾಳ್ಮೆಂದಿರು. ಯಾಕಂದ್ರೆ ನಿನಗೆ ಏನಾಗಿದೆ, ಖಂಡಿತ ನಿನಗೆ ಆಶ್ವಾದ ಇದೆ, ನಿನಗೆ ಖಂಡಿತ ಬಿಡುಗಡೆ ಇದೆ. 12 ಪ್ರಾರ್ಥನೆ ಮಾಡಿದಾಗ ಸಾವಳ ಬಂಜತನ ತೆಗೆದಾಕ್ದ್ರಿ. ಯೋಸೇಫನ ವಿಷಯದಲ್ಲಿ ನೋಡ್ತೇವೆ, ಯೋಸೇಫರು ಕೂಡ ಏನ್ ಮಾಡಿದ್ರು, ಆತನ ಅಣ್ಣ ತಮ್ಮಿದ್ರಿಗೆ ಸೊ ದೇವರು ಯೋಸೇಫನ ಕನಸಿನ ಮುಖಾಂತರ ಕಾಣಿಸ್ಕೊಂಡಿದಾಗ ಅನೇಕ ದರ್ಶನ ತೋರಿಸಿದ್ರು. ಸೂರ್ಯ ಚಂದ್ರ 11 ನಕ್ಷತ್ರಗಳು ಆತನಿಗೆ ಅಡ್ಡ ಬಿಡುವಂಥದ್ದು ಕನಸಿನಲ್ಲಿ ಕಾಣಿಸಿ ತೋರಿಸಿದರು, ದರ್ಶನ ತೋರಿಸಿದರು. ಆಗ ಅವ್ರ ಹತ್ರ ಬಂದು ಹೇಳಿದಾಗ ಸೂರ್ಯ ಚಂದ್ರ ಮತ್ತು 11 ನಕ್ಷತ್ರಗಳು ಅಡ್ಡ ಬಿಡ್ತವೆ ಅಂತ ಹೇಳಿದಾಗ ಅವನಿಗೆ ಕೂಡ ಹಂಗಿಸಿದರು. ಸೂರ್ಯ ಚಂದ್ರ ಅಂದ್ರೆ ಯಾರು, ಆತನ ತಂದೆ ತಾಯಿಗಳು. 11 ನಕ್ಷತ್ರಗಳಂದ್ರೆ ಅವ್ರು ಅಣ್ಣ ತಮ್ಮಂದಿರು. ಈ 11 ಮಕ್ಕಳು ಅಂದ್ರೆ ನಾವೆಲ್ಲ ನಿನಗೆ ಅಡ್ಡ ಬಿಡ್ತೀವಾ, ನಿನ್ನ ತಂದೆಯಾಗಿ ತಾಯಿಯಾಗಿರೋ ನಾವು ನಿನಗೆ ಅಡ್ಡ ಬಿಡ್ತೀವಾ, ನಮ್ಮ ತಂದೆ ತಾಯಿ ನಿನಗೆ ಅಡ್ಡ ಬಿಡ್ತೀರ ಅಂತ ಹೇಳಿ ಆ ಯೋಸೇಫನ ಅಣ್ಣ ತಮ್ಮಂದಿರು ಕೂಡ ಅದನ್ನು ಹಂಗಿಸಿದರು. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಆದರೆ ದೇವರು ಆತನ ತೋರಿಸಿದ ದರ್ಶನ ನಿಜ ಎಂಬುದಾಗಿ ಅವರು ಅನೇಕ ರೀತಿ ಹಂಗಿಸಿದ್ರು ಕೂಡ ಆತನ ದೇವರಲ್ಲಿ ದೃಢವಾಗಿ ನಿಂತನು. ಕೊನೆಯಲ್ಲಿ ಏನಾಯ್ತು, ಒಂದು ದಿವಸ ಅವರ ಅಣ್ಣ ತಮ್ಮಂದಿರವರಿಗೆ ಅಡ್ಡ ಬಿದ್ರು. ಹಲ್ಲೆಲೂಯಾ. ಆತನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟನು. ಆ ಅಣ್ಣ ತಮ್ಮರು ಹಂಗಿಸಿದ್ರು ಆತನಿಗೆ. ಆದ್ರೆ ಏನಾಯ್ತು, ದೇವರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಎಲ್ಲ ಅನೇಕ ಅವರ ಅಣ್ಣ ತಮ್ಮಿದ್ದರು ಹಂಗಿಸಿದ್ರು ಕೂಡ ಅದೆಲ್ಲ ಸಹಿಸಿಕೊಂಡಿದಾಗ ದೇವರು ಆತನ ಉನ್ನತವಾದ ಪದವಿಗೆ ತೆಗೆದುಕೊಂಡು ಹೋದ್ರು. ಹಲ್ಲೆಲೂಯಾ. ಕರ್ತನ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನಿನ್ನ ಪರಿಸ್ಥಿತಿ ವಿಷಯದಾಗಿ ನಿನ್ನ ಮನೆಯರಾಗ್ಲಿ, ನಿನ್ನ ಬಂಧು ಬಳಗ, ನಿನ್ನ ಸ್ನೇಹಿತ ಆಗ್ಲಿ, ನಿನ್ನ ಶತ್ರುಗಳಾಗ್ಲಿ, ಇವತ್ತು ಯಾರೇ ನಿನ್ನ ಪರಿಸ್ಥಿತಿ ನೋಡಿ ಇವತ್ತು ನಿನ್ನ ಬದಲಾವಣೆ ಮಾರ್ಪೆ ಆಗ್ತಾ ಇಲ್ಲ ಅಂತ ನಿನ್ನ ಹಂಗಿಸಿದ್ರು, ನಿನ್ನ ಚಿಂತೆ ಪಡಬೇಡ, ನೀನು ಧೈರ್ಯವಾಗಿರು. ನಿನಗೆ ದೇವರು ದೊಡ್ಡ ಪದವಿ ಕೊಡ್ಲಕ್ಕಿದ್ದಾರೆ. ಈ ಹೊಸ ವರ್ಷದಲ್ಲಿ ದೇವರು ಉನ್ನತವಾಗಿ ಆಶೀರ್ವಾದ ಮಾಡ್ಲಕ್ಕಿದ್ದಾರೆ. ಅದಕ್ಕೆ ನೀನು ಭಯ ಪಡಬೇಡ, ನೀನು ದಿಗಲು ಪಡಬೇಡ, ಧೈರ್ಯವಾಗಿರು. ದೇವರು ನೀನು ಧೈರ್ಯವಾಗಿದ್ದಾಗ ದೇವರು ಏನ್ ಮಾಡ್ತಾರೆ, ಖಂಡಿತ ಬಿಡುಗಡೆ ಮಾಡ್ತಾರೆ. ಯಾಕಂದ್ರೆ ಹಂಗಿಸಿ ಸಹಿತ ನೀನು ದೇವರ ದೂರ ಮಾಡ್ಬೇಕಂತ ಅಂದ್ರೂ ಕೂಡ ಇವತ್ತು ನೀನು ಫಲವಾಗಿ ನೀನು ದೇವರಲ್ಲಿ ನಿಂತ್ಕೊಂಡ್ರೆ, ನೀನ್ ಮಾಡೋ ಪ್ರಾರ್ಥನೆಗೂ ತಡ ಮಾಡಿದ್ರು ಕೂಡ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ನನ್ನ ದೇವರು ಆತನ ಒಂದು ಸನ್ನಿಧಿಯಲ್ಲಿ ಕತ್ತಲಿಲ್ಲ. ಲೇಟ್ ಆದ್ರೂ ಕೂಡ ದೇವರು ಲೇಟೆಸ್ಟ್ ಆಗಿ ಉತ್ತರ ಕೊಡ್ತಾರ್ರಿ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಆತನಿಗೆ ಕೂಗುವಾಗ ನಮಗೆ ಸದುತ್ತರ ಕೊಡುವಂತ ದೇವರಾಗಿದ್ದಾರೆ. ಯೆರೆಮೀಯ 33:3 ಪ್ರಕಾರ. ಅದಕ್ಕೆ ಕರ್ತನ ಪ್ರೀತಿಯ ಮಗನೇ, ಇವತ್ತು ನಿನ್ನ ಗಂಡ ಬದಲಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ರೆ ಗಂಡ ಬದಲಾಗ್ತಾ ಇಲ್ಲ, ಕುಳಿತದ ಬಿಡ್ತಾ ಇಲ್ಲ, ಹೆಂಡತಿ ಬದಲಾಗ್ತಾ ಇಲ್ಲ, ನನ್ನ ಕುಟುಂಬ ಒಡೆದೋಗಿದ್ದು ಕಟ್ಟಲ್ಪಡ್ತಾ ಇಲ್ಲ, ನನ್ನ ಮಕ್ಕಳು ಕೆಟ್ಟ ಮಾರ್ಗದಿಂದ ಬಿಡುಗಡೆ ಹೊಂದ್ತಾ ಇಲ್ಲ ಅಂತ ಹೇಳಿ ಚಿಂತೆ ಪಡಬೇಡ. ಅದು ನಿನ್ನ ಪರಿಸ್ಥಿತಿ ನೋಡಿ ಇವತ್ತು ನೀನು ದೇವರಿಗೆ ನಂಬ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಉತ್ತರ ಸಿಗ್ತಲ್ಲ ಅಂತ ಹೇಳಿ ಅಷ್ಟು ನೀನು ದೇವರ ವಿಷಯದ ಬಿಲ್ಡಪ್ ಕೊಡ್ತಾ ಇದೆಯಲ್ಲ, ಎಷ್ಟು ಪ್ರೇಯರ್ ಮಾಡ್ತೀನಿ ಉತ್ತರ ಬರ್ತಲ್ಲ ಅಂತ ಹೇಳಿ ಅನೇಕ ಜನ ಹಿಂಗಿಸ್ತಾರೆ. ಇವತ್ತು ನಿನಗೆ ಅಲ್ಲಿ ಖುಷಿ ಪಡು, ಅಲ್ಲಿ ದೇವರಿಗೆ ಪ್ರಾರ್ಥಿಸು.
ಖಂಡಿತ ದೇವರು ನಿನಗೆ 12 ಆಶೀರ್ವಾದ ಮಾಡಿದ ದೇವರು ನಿನಗೂ ಆಶೀರ್ವಾದ ಮಾಡ್ತಾರೆ. ಯೇಸಪ್ಪನು ಕೂಡ ಹಂಗಿಸಿದಾಗ, ಎಲ್ಲ ಸಹಿಸಿಕೊಂಡಿದಾಗ ಆತನಿಗೆ ದೊಡ್ಡ ಪ್ರಧಾನ ಮಂತ್ರಿ ಮಾಡಿದ್ರು. ಇವತ್ತು ನಿನಗೂ ಕೂಡ ಜನರು ಹಂಗಿಸ್ತಾ ಇದ್ದಾರೆ ಅಂದ್ರೆ ನಿನಗೆ ದೊಡ್ಡ ಆಶೀರ್ವಾದ ಇದೆ. ನಿನಗೆ ದೇವರು ದೊಡ್ಡ ಪದವಿ ಕೊಡ್ತಾ ಇದ್ದಾರೆ. ಅಂದ್ರೆ ಸೈತಾನ ಏನ್ ಪ್ಲಾನು, ಆ ಪದವಿ ನಿನಗೆ ಸಿಗಬಾರ್ದು, ಆಶೀರ್ವಾದ ನಿನಗೆ ಸಿಗಬಾರ್ದು ಅಂತ ಹೇಳಿ ನಿನ್ನ ಪರಿಸ್ಥಿತಿ ಬದಲಾಗದೇ ಇರುವಾಗ, ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಬೇಗ ಸಿಗದೇ ಇರುವಾಗ ಆತನು ಕೂಡ ಸೈತಾನ ಏನ್ ಮಾಡ್ತಾನೆ, ನಿನ್ನ ಅಕ್ಕಪಕ್ಕ ಇರುವಂತ ಜನರ ಮುಖಾಂತರವಾಗಿ ನಿನ್ನ ಹಂಗಿಸ್ತಾನೆ. ಆ ಹಂಗಿಸುವಾಗ ನಿನ್ನ ಸಮಾಧಾನವಾಗಿ ತಾಳ್ಮೆಯಿಂದ ನೀನು ಖುಷಿ ಪಡುವಲ್ಲಿ, ಹಂಗಿಸೋರ ಜೊತೆ ಜಗಳ ಮಾಡದೆ ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಖಂಡಿತ ಒಳ್ಳೇದು ಮಾಡ್ತಾರೆ. ಖಂಡಿತ ದೇವರು ನಿನಗೆ ಮೇಲ್ ಮಾಡ್ತಾರೆ. ಯಾಕಂದ್ರೆ ಆತನು ಹೇಳಿದಂತೆ ಮಾಡುವ ದೇವರು, ಆತನು ನುಡಿದಂತೆ ನಡೆಯುವಂತ ದೇವರಾಗಿದ್ದಾರೆ. ದೇವರ ಸೇವಕರನ್ನು ನೋಡ್ತೇವೆ. ಅನೇಕ ಬೈಬಲ್ ಅಲ್ಲಿ ಅನೇಕ ಜನರಿಗೆ ಹಂಗಿಸಿದ್ರು ಕೂಡ ಅವರು ಉನ್ನತವಾಗಿ ದೇವರ ವಾಕ್ಯದಲ್ಲಿ ಇದ್ದಾಗ ದೇವರಿಗೆ ಅವರಿಗೆ ಒಳ್ಳೆ ಆಶೀರ್ವಾದ ಮಾಡಿದರು. ಇವತ್ತು ನನಗೂ, ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ಕೂಡ ಅನೇಕ ಜನ ಹಂಗಿಸರಿರ್ತಾರೆ. ನಿಂದಿಸಿ, ಪರಿಹಾಸ, ಹಾಸ್ಯ ಮಾಡಿ ನಗೋರಿರ್ತಾರೆ. ಇವತ್ತು ಯೇಸು ಕ್ರಿಸ್ತನ್ ನೋಡಿ ನಗಾಡಿದವರು ಅನೇಕ ಜನರು. ಶಿಲ್ಬೆ ಮೇಲೆ ಇಳಿದು ಬಾ, ಬೇರೆ ರಕ್ಷಿಸಿದಿ, ನಿನಗ್ ನೀ ರಕ್ಷಿಸ್ಕೊ ಅಂತ ಹೇಳಿ ತಲೆ ಆಡಿಸಿ ಹಂಗಿಸ್ಕೊತ ನಗಾಡಿದ್ರು, ಹಾಸ್ಯ ಮಾಡಿದ್ರು. ಅಂದ್ಮೇಲೆ ಇವತ್ತು ನನಗೂ ನೆನ್ಪಿಡ್ತಾರ, ಕರ್ತನ ಪ್ರೀತಿಯ ದೇವರ ಮಗನೇ, ನನಗೂ ಹಾಸ್ಯ ಮಾಡ್ತಾರೆ, ನಿನಗೂ ನೋಡಿ ನಗಾಡ್ತಾರೆ. ನಗಾಡ್ಲಿ. ನಮ್ಗೇನ್ ಬೇಕು? ದೇವರ ಆಶೀರ್ವಾದ ಬೇಕು. ಆತನ ಜೊತೆ ನಾವು ಪರಲೋಕಕ್ಕೆ ಹೋಗೋದ್ ಬೇಕು. ಸೈತಾನ ಇವತ್ತು ಎಷ್ಟೇ ಯಾರ ಮುಖ ಹಂಗಿಸಿದ್ರು ಕೂಡ ಆ ವಿಷಯ ತಲೆ ಕೆಡಿಸದಂತೆ, ನೀನು ಮನಸ್ಸು, ನಿನ್ನ ಮೈಂಡ್ ಡೈವರ್ಟ್ ಮಾಡದಂತೆ ಸಮಾಧಾನ ದೇವರಲ್ಲಿ ಇದ್ದುಕೊಂಡಿದ್ದಾಗ, ಆತನ ದೇವರು ಪ್ರಾರ್ಥಿಸಿದಾಗ ದೇವರು ಖಂಡಿತವಾಗಿ ದೇವರಿಗೆ ಒಳ್ಳೆ ಪದವಿ ಒಯ್ದು ದೇವರು ಉನ್ನತವಾಗಿ ನಿನಗೆ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಮತ್ತೊಂದಾವರ್ತಿಸಿ ದೇವರ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನೇ, ಮಹೋನ್ನತನೇ, ಸ್ತೋತ್ರ ರಾಜ. ಕೇಳಿದಂತ ವಾಕ್ಯಗಳು ನಮ್ಮ ಆತ್ಮಕಲಾಭಕ್ಕೆ ಆಶೀರ್ವಾದ ಮಾಡು. ಹೌದು ಸ್ವಾಮಿ, ಗೊತ್ತು ನಮ್ಮ ಪರಿಸ್ಥಿತಿ ಬಗ್ಗೆ ಅನೇಕ ಜನರು ಸೈತಾನರ ಮುಖಾಂತರವಾಗಿ ನಾವು ಹಂಗಿಸಿದ್ರು ಕೂಡ ನಾವು ಆ ವಿಷಯದಾಗ ಒಂದು ಬಾಧೆ ಪಡದಂತೆ, ಬದಲಾಗಿ ಅನೇಕ ಜನರು ಹಂಗಿಸಿದ್ರು ಕೂಡ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವಂತೆ ನಮ್ಮನ್ನು ಆಶೀರ್ವದಿಸ್ರಿ. ಇವತ್ತು ಅನೇಕ ಜನ ಪ್ರಾರ್ಥನೆ ಮಾಡಿಸ್ತಾ ಇದ್ದಾರೆ, ಮಾಡಿಕೊಳ್ತಾ ಇದ್ದಾರೆ, ನಿನ್ನ ಮೊರೆ ಇಡ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿ ಬದಲಾಗ್ತಾ ಇಲ್ಲ ಅಂತ ಹೇಳಿ ಅವರಿಗಿರುವಂತ ಅನೇಕ ಜನರು ಹಂಗಿಸುವಾಗ ಆ ಸಮಯದಲ್ಲಿ ಅವರನ್ನು ಮುಟ್ಟು ಕರ್ತನೆ, ಅವ್ರ ಮುಂದೆ ನೀವು ಉನ್ನತವಾಗಿ ಅವರನ್ನು ಮುಖ್ಯವಾದ ಮೂಲೆಗಳಾಗಿ ಮಾರ್ಪಡಿಸ್ಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಶಿಲ್ಬೆ ಮೇಲೆ ನಿನಗೆ ಹಾಕಿದಾಗ ಅಲ್ಲಿ ಕೂಡ ಅನೇಕ ಹಾದು ಹೋಗುವವರು ನಿನಗೆ ತೆರೆಯಾಡಿಸಿ ನಿನ್ನ ನೋಡಿ ಹಾಸ್ಯ ಮಾಡಿದರು, ಹಂಗಿಸಿದ್ರು ಕೂಡ ನೀನು ಎಲ್ಲವನ್ನು ಸಹಿಸಿಕೊಂಡಿದ್ದಿ. ಹೌದು ಸ್ವಾಮಿ, ಯಾಕಂದ್ರೆ ಶಿಲ್ಬೆ ಬಂದ ಇಳಿದು ಬಂದ್ರೆ ಅಲ್ಲಿ ನಮಗ ಪಾಪ ಕ್ಷಮಾಪಣೆ ಸಿಗ್ತಾ ಇರ್ಲಿಲ್ಲ, ನಮಗೆ ಶಾಪದ ಬಿಡುಗಡೆ ಆಗ್ತಾ ಇರ್ಲಿಲ್ಲ, ನಮಗೆ ಪರಲೋಕ ನಿತ್ಯ ಜೀವ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ನೀವೆಲ್ಲವನ್ನು ಜನರು ಹಾಸ್ಯ ಮಾಡಿದ್ರು, ಹಂಗಿಸಿದ್ರು ಕೂಡ ಎಲ್ಲ ಸಹಿಸಿಕೊಂಡಿದ್ದ ದೇವರು ನೀನಾಗಿದೆ ಕರ್ತನೆ. ಅದೇ ಮನಸ್ಸು ನಮ್ಮೆಲ್ಲರಿಗೂ ಕೊಟ್ಟು ಅನುಗ್ರಹಿಸು. ಇವತ್ತು ಅನೇಕ ಜನರು ನಿನ್ನ ಪ್ರಾರ್ಥಿಸುವಾಗ ಪ್ರಾರ್ಥನೆ ಉತ್ತರ ಬರದಿರುವಾಗ ಅನೇಕ ಸೈತಾನನು ಅವರನ್ನು ಹಂಗಿಸುವಾಗ ನೋಡು ನಗುವಂತ ಆ ಒಂದು ಸೈತಾನನ ಮನುಷ್ಯರನ್ನು ಮುಟ್ಟು ಕರ್ತನೆ, ಅವ್ರ ಮನಸ್ಸು ಬದಲಾಗ್ಲಿ. ಎಲ್ಲಿ ಉತ್ತರ ಬರೋದಿಲ್ಲ ಅಂತ ಅನ್ಕೋತಾ ಇದ್ದಾರೆ, ಹಂಗಿಸ್ತಾ ಇದ್ದಾರೆ, ಅವ್ರ ಮುಂದೆ ಅವ್ರಿಗೆ ಉತ್ತರ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ನೀನು ನಡೆಸ್ಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಅದೇ ರೀತಿ ಜೀಸಸ್ ವಿತ್ ಮಿನಿಸ್ಟ್ರಿ ಸೇವೆಯನ್ನು ಆಶೀರ್ವಾದ ಮಾಡು. ಈ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡು, ಅನೇಕ ಜನ ನೋಡಿ ರಕ್ಷಣೆ ಹೊಂದಲಿ ಸ್ವಾಮಿ. ಈ ಸೇವೆ ಉನ್ನತವಾಗಿ ದಿನ ದಿನ ಅಭಿವೃದ್ಧಿ ಆಗಲಿ. ಮತ್ತು ಆನ್ಲೈನ್ ಹಾಕಿ ಕೇಳುವಂತಹ ನಿಮ್ಮ ಮಗಳನ್ನು ಆಶೀರ್ವಾದ ಮಾಡು. ಪಟ್ಟಲಕ್ಷ್ಮಿಯನ್ನು, ಅವರ ಗಂಡರನ್ನು, ಆ ಮಗಳನ್ನು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಮಗಳಿರೋ ಆರ್ಥಿಕ ಕೊರತೆ ನೀಗಿಸ್ರಿ ಪ್ರಭು. ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಕೊಡ್ರಿ. ಮತ್ತೆ ಅನೇಕ ಜನ ಕಾನ್ಫರೆನ್ಸ್ ಕಾಲ್ ಇರುವಾಗ, ಕನೆಕ್ಟ್ ಆಗಿರುವಾಗ ಎಲ್ಲ ಮಕ್ಕಳನ್ನು ಆಶೀರ್ವದಿಸ್ರಿ ಪ್ರಭು. ಪರಿಶುದ್ಧ ದೇವರಿಗೆ ಯಾರಿಗೆ ವಾಕ್ಯ ಹೇಳುವಾಗ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅವ್ರ ಪರಿಸ್ಥಿತಿ ಬದಲಾಗಿ ಅವರಿಗೆ ಉನ್ನತವಾದ ಆಶೀರ್ವಾದ ಮಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಕೇಳಿದಂತ ಈ ವಾಕ್ಯ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ 100ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ನೀ ಮಾತ್ರ ಮಹಿಮೆ ಹೊಂದ್ಕೋಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್.